ಆಗ್ತದೆ, ಇರ್ಲಿಕ್ಕೆ ಭಯ ಆಗ್ತದೆ. ಅವನು ನಮ್ಮ ಕೆಲಸದ ಹೋಗುವಾಗ ನಾನು ಸಹ ಹೊರಡ್ತೇನೆ ಇಲ್ಲಿಂದ. ಇಲ್ಲ, ಈಗ ಅದು ಘಟನೆ ಆದ ನಂತರ ನಾನು ಇರುವುದಿಲ್ಲ. CCTV ನೋಡ್ಕೊಂಡಿರ್ತೇನೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೆ. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಸುಮಂತ್ನ ಒಂದು ನಿಗೂಢ ಸಾವು. ಇದುವರೆಗೂ ಯಾರು ಆರೋಪಿ, ಯಾರು ಅಕೃತ್ಯ ನಡೆಸಿದ್ದಾರೆ, ಅವರು ಪತ್ತೆಯಾಗಿಲ್ಲ. ಒಂದಷ್ಟು ಡೌಟ್ಸ್ ಇತ್ತು. ಏನು ಅಂತ ಹೇಳಿದ್ರೆ, ಭಟ್ರ ಮನೆ ಇದೆ ಪಕ್ಕದಲ್ಲೇ, ಸೊ ಅಲ್ಲಿ ಬಾವಿಯಲ್ಲಿ ಇವನ ಶವ ಕೂಡ ಪತ್ತೆ ಆಗಿರುವಂತದ್ದು ಅಂತೇಳಿ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನಾನು ನಿಂತಿರುವಂತಹ ಕಂಪೌಂಡ್ ಇದು ಭಟ್ರ ಮನೆಯ ಕಂಪೌಂಡ್. ಅದರ ಕೆಳಗಡೆ ಒಂದು ದಾರಿ ಇದೆ. ಆ ದಾರಿಯಿಂದ ಸುಮಂತ್ ಕೂಡ ನಡೆದುಕೊಂಡು ಹೋಗ್ತಾ ಇದ್ದಂಥದ್ದು, ಅಥವಾ ಸುಮಂತ್ನ ಮನೆಯವರು ಮತ್ತೆ ನೇಬರ್ಸ್ ಎಲ್ಲ ಈ ದಾರಿಯಿಂದಲೇ ನಡೆದುಕೊಂಡು ಕೂಡ ಹೋಗ್ತಾ ಇರುವಂತದ್ದು. ಸೊ ಈ ಭಟ್ರ ಮನೆಯಲ್ಲಿ CCTV ಫುಟೇಜ್ ಕೂಡ ಇದೆ. ಆ CCTV ಫುಟೇಜ್ ಆ ದಿನದಲ್ಲಿ ವರ್ಕ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರದಲ್ಲಿ ಮನೆಯವರು ಕೂಡ ಹೇಳಿರುವಂತದ್ದು, ಪೊಲೀಸರ ತನಿಖೆಯಲ್ಲೂ ಕೂಡ ಗೊತ್ತಾಗಿರುವಂತದ್ದು. ಸೊ ಇದು ಒಂದು CCTV ಇದೆ, ಇದು ವರ್ಕ್ ಆಗ್ತಾ ಇರಲಿಲ್ಲ. ಬಟ್ ಒಂದಷ್ಟು ಜನ ಹೇಳ್ತಾ ಇದ್ರು ಅದು ತೋಟಕ್ಕೆ ಕವರ್ ಆಗಿತ್ತು, ತೋಟದ ಆಂಗಲ್ ಅನ್ನು ತೋರಿಸ್ತಾ ಇತ್ತು ಅಂತೇಳಿ. ಬಟ್ ಇಲ್ಲಿ ನೋಡಿದಾಗ ನಮ್ಗೆ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ, ಅದು ತೋಟಕ್ಕೆ ಕವರ್ ಆಗಿರ್ಲಿಲ್ಲ, ಅದರ ಬದಲು ಮೇನ್ ಗೇಟ್ ಏನಿದೆ ಅದಕ್ಕೆ ಕವರ್ ಆಗಿತ್ತು ಅಂತೇಳಿ. ನಮ್ಮ ಕ್ಯಾಮರಾಮ್ಯಾನ್ ತೋರಿಸ್ತಾರೆ ನಿಮ್ಗೆ ಆ ಮೇನ್ ಗೇಟ್ ಎಲ್ಲಿದೆ ಅನ್ನುವಂತ ವಿಚಾರದಲ್ಲಿ. ಸೊ ಅಲ್ಲಿಗೆ ಕವರ್ ಆಗ್ತಾ ಇತ್ತು, ಆ ಕಡೆಯಿಂದ ಯಾರಾದ್ರೂ ಬಂದ್ರೆ ಗೊತ್ತಾಗ್ತಾ ಇತ್ತು ಅನ್ನುವಂತ ವಿಚಾರದಲ್ಲಿ. ಒಂದು 5-6 CCTV ಕೂಡ ಇದೆ. ಆ ದಿನ ಮಾತ್ರ ಇವರ CCTV ಕೂಡ ವರ್ಕ್ ಆಗ್ಲಿಲ್ಲ. ಡಿಸೆಂಬರ್ 2ರ ತನಕ ವರ್ಕ್ ಆಗ್ತಾ ಇತ್ತು. ಡಿಸೆಂಬರ್ 2ರ ಫುಟೇಜ್ ಕೂಡ ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂತ ವಿಚಾರದಲ್ಲಿ ನಾವು ಬರುವಾಗ ಒಂದಷ್ಟು ಪೊಲೀಸರು ಈಗಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಶ್ಯಾಮಲಾಲ್ ಅವರೇ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆ ದಿನ ನೀವು ಎಷ್ಟು ಗಂಟೆಗೆ ಎದ್ದಿದ್ರಿ? ನಿಮ್ಗೇನಾದ್ರೂ ಇಲ್ಲಿ ಕಿರಿಚಾಡುವಂತಹ ಸೌಂಡ್ ಏನಾದ್ರು ಕೇಳಿತ್ತಾ? ಇಲ್ಲ, ಏನು ಕೇಳಲಿಲ್ಲ ಸರ್. ನಾನು ಸಾಧಾರಣ 7 ಗಂಟೆ ನಂತರವೇ ಎದ್ದದ್ದು. ನಾನು ಎದ್ದು ಯೋಗ ಮಾಡ್ತಾ ಇರುವಾಗ ಅವ್ರು ಬಂದು ಕೇಳಿದರು, ನಿಮ್ಮದು ಇದು ಸರಿ ಉಂಟಮ್ಮ ಅಂತ. ಯಾವುದು CCTV? ನಾನು ನಮ್ಮದು ವರ್ಕ್ ಆಗ್ತಿಲ್ಲಪ್ಪ ಅಂತ ಹೇಳಿದೆ. ಎಂತ ಅಂತ ಕೇಳುವಾಗ ಅವರು ಮಗ ಬಂದಿರಲಿಲ್ಲ, ಹಾಗೆಂದು ನೋಡ್ಬೋದಾ ಅಂತ ಕೇಳಿದರು. ಯಾರು ಕೇಳಿದ್ರು ನಿಮ್ಮ ಹತ್ರ ಮೊದಲನೇ? ಅದೇ ಅವರ ಅಪ್ಪ. ಹೌದು. ಅಪ್ಪ ಎಷ್ಟು ಗಂಟೆಗೆ ಬಂದು ಕೇಳಿದ್ರು? 7 ಗಂಟೆ ದಾಟಿದೆ, 7:10, 7:15 ಆಗಿರ್ಬೋದು. ಆಗ ನೀವು ಎದ್ದಿದ್ರಾ? ಹೌದು, ಎದ್ದಿದ್ದೆ. ಏನ್ ಕೇಳಿದ್ರು ಬಂದವರು? ಅದೇ ನಿಮ್ಮದು CCTV ವರ್ಕ್ ಆಗ್ತಾ ಉಂಟಮ್ಮ ಅಂತ ಕೇಳಿದರು. ಇಲ್ಲ ಹೇಳಿದೆ. ಯಾಕೆ ಕೇಳುವಾಗ ಅವರು ಮಗ ದೇವಸ್ಥಾನಕ್ಕೆ ಹೋದವ, ಬರಲಿಲ್ಲ ಅಂತ ಹೇಳಿದರು. ಹಾಗೆ 5 ಗಂಟೆಗೆ ಇಲ್ಲಿ ಏನಾದ್ರು ನಾಯಿ ಬೊಗಳುವಂತಹ ಸೌಂಡು ಅಥವಾ ಕಿರುಚಾಡುವಂತಹ ಸೌಂಡ್ ಏನಾದ್ರು ಕೇಳಿದ್ಯಾ ನಿಮ್ಗೆ? ಸರ್, ಏನು ಕೇಳಲಿಲ್ಲ. ನಿಮ್ಮ ತೋಟದಲ್ಲೇ ಆಗಿರುವಂತದ್ದು ಏನ್ ಹೇಳ್ತೀರಾ? ಅಥವಾ ನಿಮ್ಮ ತೋಟದಲ್ಲಿ ಕೆಲಸಗಾರರು ಏನಾದ್ರು 5 ಗಂಟೆಗೆ ಅಡಿಕೆ ತೆಗೆಯುವಂತ ಕೆಲಸ ಅಥವಾ ಹುಲ್ಲು ತೆಗೆಯುವಂತ ಕೆಲಸ ಏನಾದ್ರು ಮಾಡೋಕೆ ಹೋಗ್ತಾ ಇದ್ದಾರೆ? ಇಲ್ಲ ಇಲ್ಲ, ಯಾರು ಬರುದಿಲ್ಲ ಅಷ್ಟು ಬೇಗ. ಇಲ್ಲ ಇಲ್ಲ, ಇಷ್ಟರವರೆಗೂ ಇಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಕೆಲಸಕ್ಕಿದ್ದಾರೆ? ನಮ್ಮ ಮನೆಯಲ್ಲಿ ಡೈಲಿ ಒಬ್ಬ ಬರ್ತಾನೆ, ಮತ್ತೆ ಒಬ್ಳು ಖಾಲಿ ಬೆಳಿಗ್ಗೆ ಕಸ ಗುಡಿಸಿ ಒರೆಸಿ ಹೋಗ್ತಾಳೆ. ಅವಳು ಸಾಧಾರಣ 7-7:30 ನಂತರ. ಹೌದು. ಇವನು ಸಾಧಾರಣ ಇಲ್ಲಿ ಕೆಲಸ ಮಾಡೋದಿದ್ರೆ 8:30, 8:45, ಇಲ್ಲಾರ 9 ಗಂಟೆ ಒಳಗೆ ಬರ್ತಾನೆ. ನಂತರ ಹೋಗುದು ಊಟಕ್ಕೆ 12:45, 1 ಗಂಟೆಗೆ ಹೋಗ್ತಾನೆ. ಮತ್ತೆ ಮಧ್ಯಾಹ್ನ ಮೇಲೆ ಬರುದು 2:45, 3 ಗಂಟೆ, ಮತ್ತೆ 5 ಗಂಟೆಗೆ ಹೋಗ್ತಾರೆ. ಹೌದು. ಅದು ನಿಮ್ದೇ ಕೆರೆಯಾ? ಹೌದು, ನಮ್ಮದೇ ಕೆರೆ. ಹೌದು. ಅದರ ಒಳಗಡೆ ಒಂದು ಕತ್ತಿ ಇತ್ತು ಅನ್ನುವಂತ ವಿಚಾರದಲ್ಲೂ ಕೂಡ ಕೇಳ್ಪಟ್ಟಿವಿ, ಅದು ಏನು? ಕತ್ತಿ ಅದು ನಮ್ಮ ಕೆಲಸದವರದೇ. ಅದು ಅವರು ಕೆಲಸ ಮಾಡಿ ಎಲ್ಲ ಅಲ್ಲಿ ಸ್ವಲ್ಪ ಆಯಾಸಕ್ಕೆ ಕೂತ್ಕೊಂಡಿರ್ತಾರಲ್ಲ, ಅಷ್ಟೋಗಾಗ ಅದು ಒಂದು 5-6 ತಿಂಗಳ ಹಿಂದೆ ಬಿದ್ದದ್ದು ಕತ್ತಿ ಅಂತ. ಆ ಕತ್ತಿ ಬಿದ್ದಿರುವಂತದ್ದು ನಿಮ್ಗೆ ಗೊತ್ತಿತ್ತಾ? ಹೌದು, ಅವರು ಹೇಳ್ತಿದ್ರು ಕತ್ತಿ ಬಿದ್ದಿದೆ ಅಂತ. ಹೌದು. ನೋಡಿದಾಗ ಅದು ಕತ್ತಿಯನ್ನು ನಿಮ್ದೇ ಕತ್ತಿ ಅಂತೇಳಿ ಗೊತ್ತಾಯ್ತಾ? ಅಲ್ಲ, ನಾನು ಕತ್ತಿ ನೋಡ್ಲಿಲ್ಲ, ಅವರಿಗೆ ಸಿಕ್ಕಿದೆ. ಅವರೇ ಹೇಳಿದ್ದಾರೆ ಅದು ನನ್ನ ಕತ್ತಿ ಅಂತ. ಹೌದು. ಇಲ್ಲಿ ದೊಡ್ಡ ಒಂದು ಜನರು ಪ್ರಶ್ನೆ ಮಾಡುವಂತದ್ದು ಏನು ಅಂತ ಹೇಳಿದ್ರೆ, ಭಟ್ರ ಮನೆಯಲ್ಲಿ 5-6 CCTV ಇತ್ತು, ವರ್ಕ್ ಆಗಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆ ದಿನನೇ ಯಾಕೆ ವರ್ಕ್ ಆಗಿಲ್ಲ? ಏನಾದ್ರು ಭಟ್ರನವರು ಹೈಡ್ ಮಾಡ್ತಾ ಇದ್ದಾರಾ ಇದನ್ನು ಅಂತೇಳಿ? ಅಂದ್ರೆ ಆ ದಿನವೇ ಅದು ವರ್ಕ್ ಆಗ್ಲಿಲ್ಲ ಅಲ್ಲ, ಅದು ವರ್ಕ್ ಆಗದೆ 2 ತಿಂಗಳು ಕಳೆದಿತ್ತು, 2-3 ತಿಂಗಳಾಗಿತ್ತು. ನಮಗೆ ಇಲ್ಲಿ ಅಂದ್ರೆ ಪಕ್ಕನೆ ನಾವು ಹೇಳಿದ ಕೂಡಲೇ ಬರ್ಲಿಕ್ಕೆ ಜನ ಸಹ ಇಲ್ಲಲ್ಲ, ಹಾಗಾಗಿ ಸ್ವಲ್ಪ ದಿನ ಲೇಟ್ ಆಯ್ತು. ಮುಂಚೊಬ್ರು ಅವ್ರು ನೋಡಿ ಹೋಗಿದ್ದಾರೆ, ಎಂತ CCTV ರಿಪೇರಿಗೆ ನಾವು ಕರೆದಿದ್ದೆವು. ಅವರಂದ್ರೆ ಫುಲ್ಲು ವೈರಿಂಗ್ ಚೇಂಜ್ ಮಾಡ್ಬೇಕಮ್ಮ, ಅದೆಲ್ಲ ಇದು ಶಾರ್ಟ್ ಆಗಿದೆ ಮಂಗಗಳ ಇದರಿಂದ, ಹಾವಳಿಯಿಂದ ಫುಲ್ಲು ವೈರಿಂಗ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಹಾಗೆ ಮತ್ತೆ ಬರ್ತೇನೆ ಹೇಳಿ ಹೋಗಿದ್ರು. ಹಾಗೆ
ಮತ್ತೆ ಬರಲಿಲ್ಲ. ಮತ್ತೆ ಅದೇ ಇದೆಲ್ಲ ಆದಮೇಲೆ ಮತ್ತೆ ಪುನಃ ಕರೆಸಿದೆವು. ಈಗ ಮತ್ತೆ ಬಂದು ರಿಪೇರಿ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ಹೌದು. ತೋಟಕ್ಕೆ ಕವರ್ ಆಗುವಂತ CCTV ಯಾವ್ದಾದ್ರು? ಕವರ್ ಆಗುವಂಥ CCTV ಇಲ್ಲ ನಮ್ಮದ್ರಲ್ಲಿ. ಇದು ಹೀಗೆ ಸ್ಟ್ರೈಟ್ ಮಾತ್ರ ಆಗುದು. ಹೌದು ಅದು ನಿಮ್ಮ ಗೇಟಿಗೆ, ಮೇನ್ ಗೇಟಿಗೆ? ಹೌದು, ಮೇನ್ ಗೇಟಿಗೆ. ತೋಟಕ್ಕೆ ಕವರ್ ಆಗುವಂಥದ್ದಿಲ್ಲ. ಈ ಸುಮಂತ್ನನ್ನು ಯಾವತ್ತಾದ್ರೂ ನೋಡಿದ್ರಾ ನೀವು? ಅದ ನೋಡ್ಲೇ ಇಲ್ಲ ಅಂತಿಲ್ಲ, ಶಾಲೆಗೆ ಹೋಗುವಾಗ ನೋಡಿರ್ತೇನೆ, ಮಾತಾಡಿಸಿದ್ದೇನೆ. ಅವತ್ತಲ್ಲ, ಹಿಂದೆ. ಹೌದು. ನಿಮ್ಮ ಅಪ್ಪ ಅಪರೂಪಕ್ಕೆ ಒಮ್ಮೆಮ್ಮೆ ಸಿಗ್ತಾನೆ, ಅಪರೂಪಕ್ಕೆ ಒಮ್ಮೆಮ್ಮೆ ಏನಾದ್ರು ಅಷ್ಟೇ. ನಿಮ್ಮ ಕಾಂಪೌಂಡ್ ನ ಹೊರಗಡೆನೆ ಅವನ ಸೈಕಲ್ ಅನ್ನು ಕೂಡ ನಿಲ್ಲಿಸ್ತಾ ಇದ್ದ, ಅದು ಗೊತ್ತಿತ್ತಾ ನಿಮ್ಗೆ? ಅದು ನಂಗೆ ಅಷ್ಟು ನಾನು ಗಮನ ಕೊಡ್ಲಿಲ್ಲ. ಮತ್ತೆ ಗೊತ್ತಾಯ್ತು, ನಾನೆಲ್ಲರೂ ಮನೆಗೆ ಕೊಂಡೋಗ್ತಾನೆ ಅಂತ ಎಣಿಸ್ತಾ ಇದ್ದೆ. ಮತ್ತೆ ನೋಡುವಾಗ ಅವನಲ್ಲಿ ಇಟ್ಟು ಹೋಗುದು ಅಂತ ಗೊತ್ತಾಯ್ತು. ಹೌದು. ಮತ್ತೆ 3 ಜನ ಮಕ್ಕಳು ಅವನ ಫ್ರೆಂಡ್ಸ್ ಭಟ್ರ ಮನೆಯ ಗೇಟ್ ಹತ್ರವರೆಗೆ ನಾವು ಬರ್ತಾ ಇದ್ವಿ, 2 ಸಲ ಕೂಡ ಬಂದಿದ್ವಿ ಅಂತೇಳಿ ಹೇಳಿದ್ರು. ನೀವೇನಾದ್ರೂ ಆ ಮಕ್ಕಳನ್ನು ನೋಡಿದ್ರ? ಇಲ್ಲ, ನಮ್ಮ ಗಮನಕ್ಕೆ ಬರಲಿಲ್ಲ. ಇಲ್ಲ ಇಲ್ಲ ಇಲ್ಲ. ಎದ್ದೇಳುವಾಗ ಅವ್ರು ಹೋಗಿರ್ಬೋದು. ಅಂದ್ರೆ ನಾನು ಸಹ ಪ್ರತಿದಿನ ಮನೆಯಲ್ಲಿ ಇರುತ್ತಿರ್ಲಿಲ್ಲ. 1-2 ದಿನ ನಮ್ದು ನೇಬರ್ ಮನೆಗೆ ಹೋಗ್ತಿದ್ದೆ ಹಾಗೆ. ಆ ದಿನ ನೀವು ಮಾತ್ರ ಮನೆಯಲ್ಲಿದ್ರ? ಹೌದು, ಆ ದಿನ ಇದ್ದೆ ನಾನು ಮನೆಯಲ್ಲಿ. ಹೌದು. ಇಲ್ಲೇನಾದ್ರೂ ಚಿರತೆ ದಾಳಿ, ಹಂದಿ ದಾಳಿ, ಅಡಿಕೆ ಇದುವರೆಗೆ ಕದ್ದಿರುವಂತದ್ದು ಏನಾದ್ರೂ ಇದೆಯಾ? ಏನಿಲ್ಲ. ಚಿರತೆ ದಾಳಿ, ಹಂದಿ ಅಥವಾ ಕದ್ದದ್ದು ನಮಗೆ ಏನೂ ಇಷ್ಟರವರೆಗೆ ಅಂತ ಪ್ರಾಬ್ಲಮೇ ಬರಲಿಲ್ಲ. ಹೌದು. ನಿಮ್ಮ ಮನೆಯದು ಅಡಿಕೆ ಯಾರೂ ಕೂಡ ಇದುವರೆಗೂ ಕದ್ದೇ ಇಲ್ಲ? ಇಲ್ಲ. ಏನು ಅದರ ಬಗ್ಗೆ ನಮಗೆ ತೊಂದರೆ ಇಲ್ಲ, ಕಳ್ಳರ ಬಗ್ಗೆ. ಪೊಲೀಸರು ಬಂದ್ರ ನಿಮ್ಮ ಹತ್ರ ಏನಾದ್ರು ಪ್ರಶ್ನೆಯನ್ನು ಕೇಳಿದ್ರ? ಏನ್ ಕೇಳಿದ್ರು? ಏನು ಅದೇ, ನೀವೊಬ್ಬರೇ ಇದ್ದೀರಾ, ಎಷ್ಟೊತ್ತಿಗೆ ಅವರು ಬಂದು ಕೇಳಿದ್ರು. ಅದೇ ನೀವೀಗ ಹೇಗೆ ಕೇಳಿದ್ದೀರಾ ಅದನ್ನೇ ಅವರು ಕೇಳಿದ್ರು ನಮಗೆ, ಅಷ್ಟೇ. ಏನಾದ್ರೂ ಸುಳಿವು ಸಿಕ್ಕಿದ್? ಇಲ್ಲ ಸರ್, ಅದರ ಬಗ್ಗೆ ಏನಿಲ್ಲ. ಇಲ್ಲೊಂದು ಬೈಕ್ ಪಾಸ್ ಆಗಿದೆ ಅಂತೇಳಿ ಹೇಳ್ತಾರೆ, ನಿಮ್ಮ ಕಡೆಯಿಂದಲ್ಲ, ಅಪೋಸಿಟ್ ಸೈಡ್ ಇಂದ ಒಂದು ಬೈಕ್ ಪಾಸ್ ಆಗಿದೆ ಅಂತೇಳಿ ಹೇಳ್ತಾರೆ. ಏನಾದ್ರೂ ಆಗಿದೆಯಾ? ನಮಗೆ ಆ ಬಗ್ಗೆ ಎಂತ ಗೊತ್ತಾಗೋದಿಲ್ಲ. ಇಲ್ಲ ಇಲ್ಲ, ಏನು ಮಾಹಿತಿ ಇಲ್ಲ ಆ ಬಗ್ಗೆ. ಇದರಿಂದ ಭಯ ಆಗ್ತಿದ್ಯಾ ಮೇಡಮ್ ಇರೋಕೆ ಒಬ್ರಿಗೆ? ಯಾಕೆಂತ ಹೇಳಿದ್ರೆ ಇಲ್ಲಿ ಆಗಿರುವಂತದ್ದು ಘಟನೆ ಮೊದಲನೇ ಬಾರಿಗೆ ಅನ್ನುವಂತ ವಿಚಾರದಲ್ಲಿ ಭಯ ಕೇಳ್ಪಟ್ಟೆ. ಆಗ್ತದೆ, ಇರ್ಲಿಕ್ಕೆ ಭಯ ಆಗ್ತದೆ. ಅವನು ನಮ್ಮ ಕೆಲಸದ ಹೋಗುವಾಗ ನಾನು ಸಹ ಹೊರಡ್ತೇನೆ ಇಲ್ಲಿಂದ. ಇಲ್ಲ, ಈಗ ಅದು ಘಟನೆ ಆದ ನಂತರ ನಾನು ಇರುವುದಿಲ್ಲ. CCTV ನೋಡ್ಕೊಂಡಿರ್ತೇನೆ. ಹೌದು, ಯಾಕಂದ್ರೆ ಅದೊಂದು ವಾತಾವರಣ ಒಂಥರ ಆಗ್ತದೆ ಮನಸ್ಸಿಗೆ. ಹೌದು, ನೋಡಿದ್ದೇವಲ್ಲ ನಾವು ಕಣ್ಣಾರೆ. ಅದು ಅವತ್ತು ಇನ್ಸಿಡೆಂಟ್ ಆಗುವಾಗ ಇದ್ದೇವಲ್ಲ ನಾವು. ನೀವು ಹುಡುಕಾಡಕ್ಕೆ ಹೋಗಿದ್ರ? ಇಲ್ಲ 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 ಇಲ್ಲ. ಡೆಡ್ ಬಾಡಿ ಸಿಕ್ಕಂತ ಸಮಯದಲ್ಲಿ ನೀವು ಹೋದ್ರ ಅಲ್ಲಿ? ನಾವು ಇಲ್ಲೇ ಇದ್ದೇವೆ ಒಬ್ಬ ತೋಟದಲ್ಲಿ. ಹೌದು, ನಾವು ಹತ್ತಿರ ಎಲ್ಲ ಹೋಗಿ ನೋಡಲಿಲ್ಲ. ಇಲ್ಲ, ಎಲ್ಲರ ಹಾಗೆ ನಾವು ಸಹ ಒಂದು ನೋಡಿದ್ದು ಅಷ್ಟೇ. ಆಗ ಮನೆಯವರೆಲ್ಲ ಇದ್ರ ಅಲ್ಲಿ? ಯಾರೆಲ್ಲ ಇದ್ರು ಮನೆಯವರು? ಗೊತ್ತಾಗ್ಲಿಲ್ಲ ಸರ್, ತುಂಬಾ ಜನ ಇತ್ತಲ್ಲ ಅವತ್ತು. ಊರಿನವರು, ಪೇಟೆಯವರು ಎಲ್ಲ ಇದ್ರು. ನಿಮ್ಮದೇ ಊರಿನ ಒಬ್ಬ ಯುವಕ ಬಾಲವಿಜ್ಞಾನಿ ಅಂತೇಳಿ ಕರೀತಾ ಇದ್ರು, ದೊಡ್ಡ ವಿಜ್ಞಾನಿ ಆಗ್ತಾ ಇದ್ದ, ಅಹಮದಾಬಾದಿಗೂ ಕೂಡ ಸೆಲೆಕ್ಟ್ ಆಗಿದ್ದ. ಏನ್ ಹೇಳ್ತೀರಾ? ಅದೇ, ಅದೊಂದು ಬೇಸರದ ಸಂಗತಿ. ಅಷ್ಟು ಸಣ್ಣ ಹುಡುಗ ಇನ್ನು ಮುಂದಕ್ಕೆ ಒಳ್ಳೆ ಹೆಸರು ಪಡೆಯುವವ, ಹಾಗೆ ಆಗಬಾರ್ದಿತ್ತು ಅಂತ ಒಂದು ಅನಿಸ್ತದೆ. ಈಗ ನಿಮ್ಮಲ್ಲಿ ಇರುವಂತದ್ದು ಅದೇ, ಭಟ್ರ ಮನೆಯ ಅಮ್ಮ ಎದ್ದಿರುವಂತದ್ದು 7 ಗಂಟೆ ನಂತರ. 5 ಗಂಟೆಗೆ ನಿಮ್ಗೆ ಏನು ಆಗಿದೆ, ಏನು ಹೋಗಿದೆ ಅನ್ನುವಂತ ವಿಚಾರದಲ್ಲೂ ಗೊತ್ತಿಲ್ಲ. ಮತ್ತೆ ಯಾವುದೇ ರೀತಿಯ ಸೌಂಡ್ ಕೂಡ ಕೇಳಲಿಲ್ಲ. ಇಲ್ಲಿ ನಾಯಿ ಇದೆಯಾ? ನಾಯಿ ಇದೆ, ಒಂದೇ. ಇಲ್ಲ ಇಲ್ಲ, ಬೊಗಳಿಲ್ಲ, ಏನು ಸುದ್ದಿ ಇಲ್ಲ ನಾಯಿದ್ದು. ಸೊ ನಾಯಿ ಕೂಡ ಬೊಗಳಿಲ್ಲ, ವಿಚ್ ಮೀನ್ಸ್ ನಿಮ್ಗೆ ಏನು ಕೂಡ ಗೊತ್ತಿಲ್ಲ. ತನಿಖೆಗೆ ಯಾವ ರೀತಿ ಬೇಕಾದ್ರೂ ಸಹಕಾರ ನೀಡ್ತೀರಿ ನೀವು? ಈಗ ನಮಗೆ ಗೊತ್ತಿದ್ದಷ್ಟು ಹೇಳಿದ್ದೇವೆ. ಈಗ ನಿಮಗೆ ಎಷ್ಟು ಹೇಳ್ತೇವೆ ಅಷ್ಟೇ ಗೊತ್ತು ನಮಗೆ ಸಹ, ಅದಕ್ಕಿಂತ ಹೆಚ್ಚೇನು ನಮಗೆ ಗೊತ್ತಿಲ್ಲ ಸರ್. ನಿಮ್ಮ ಮಗಳು ಇದ್ದಾರಲ್ಲ, ಅವ್ರು ಯಾವಾಗ ಬಂದದ್ದು? ಅವಳು ಮೊನ್ನೆ ಸಂಡೆ. ಇಲ್ಲ ಇಲ್ಲ, ಅವಳು ಇರಲಿಲ್ಲ. ಅವಳಂದ್ರೆ ಮರುದಿವಸ ಬಂದ್ಲು, ಇನ್ಸಿಡೆಂಟ್ ಆದ ದಿವಸ ಇರಲಿಲ್ಲ ಅವಳು. ಮತ್ತೆ ನಾನು ಒಬ್ಳೆಲ್ಲ, ನನಗೆ ಹೆದರಿಕೆ ಆಗ್ತದೆ ಅಂತೇಳಿ ರಜೆ ಮಾಡಿ ಬಂದ್ಲು. ನಿಮ್ಗೆ ಏನಾದ್ರು ಅನುಮಾನ ಈ ರೀತಿ ಆಗಿರ್ಬೋದು ಅಂತೇಳಿ ಏನಾದ್ರು? ಅದು ಗೆಸ್ ಮಾಡ್ಲಿಕ್ಕೇನೆ ಆಗುದಿಲ್ಲ, ಸಾಧ್ಯನೇ ಇಲ್ಲ. ಅದೇ CCTV ನಾವು ಬೇಕು ಅಂತಲೇ ತೆಗ್ದದ್ದು ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಬೇಸರ ಆಗ್ತದೆ. ಯಾಕಂದ್ರೆ
ನಮಗೇನು ಗೊತ್ತಿರ್ತದ ಅದು ಆ ಥರ ಇನ್ಸಿಡೆಂಟ್ ಆಗ್ತದೆ ಅಂತ ನಮಗೆ ಕನಸಲ್ಲೂ ನಾವು ಎಣಿಸ್ಲಿಲ್ಲ. ಹಾಗೆ ಮತ್ತೆ ಇಷ್ಟರವರೆಗೆ ನಮಗೇನು ಅಷ್ಟು ಈ ಪರಿಸರದಲ್ಲಿ ಹೆದರಿಕೆ ಅಂತ ಇರಲಿಲ್ಲ. ಹಾಗೆ ಧೈರ್ಯದಲ್ಲಿ ಇದ್ದೆವು. ಹೌದು, ಅಷ್ಟೇ ದೇವರಲ್ಲಿ ಬಿಡೋದು. ಥ್ಯಾಂಕ್ ಯು. ಸೊ ಇದಿಷ್ಟು ಶ್ಯಾಮಲಾ ಅವರು ಮಾತಾಡಿರುವಂತಹ ಮಾತು. ಸೊ ಅದೇ ನಾನು ಹೇಳಿರುವಂತದ್ದು ನೋಡಿ, ಇಲ್ಲೊಂದು ದೊಡ್ಡ CCTV ಇದೆ. ಇದು ಹೊಸತು ಹಾಕಿದಮ್ಮ? ಯಾವಾಗ ಹಾಕಿದ್ದು? ಇದು ಹೊಸತು ಹಾಕಿದ್ದು. ಟೋಟಲ್ ಆಗಿ ಇನ್ಸಿಡೆಂಟ್ ಆಗುವಾಗ 6, ಈಗ 7 ಆಯ್ತು. ಟೋಟಲ್ ಆಗಿ 6 CCTV ಕೂಡ ಇತ್ತು. ಇದೊಂದು ಹೊಸತು ಹಾಕಿರುವಂತಹ CCTV ಕ್ಯಾಮರಾ. ಇವರು ಹೇಳಿದ್ರು ಟೆಕ್ನಿಷಿಯನ್ಗೆ ಬನ್ನಿ ಅನ್ನುವಂತ ವಿಚಾರದಲ್ಲಿ. ಅದು ವಯರ್ ಎಲ್ಲ ಹೋಗಿದೆ, ಎಲ್ಲಾನು ಚೇಂಜ್ ಮಾಡಬೇಕು ಅಂತೇಳಿ ಕೂಡ ಹೇಳಿದ್ರು. ಮತ್ತೆ ಇಂತಹ ಘಟನೆಗಳು ಇಲ್ಲಿ ಯಾವುದೂ ಕೂಡ ನಡೆದಿರ್ಲಿಲ್ಲ ಅಂತ ಹೇಳಿದ್ರೆ, ಅಡಿಕೆ ಕಳ್ಳರು ಅಥವಾ ಮತ್ತೊಂದು ಏನೂ ಕೂಡ ಆಗಿರ್ಲಿಲ್ಲ. ಹಾಗಾಗಿ ಇವರು CCTVಯ ಬಗ್ಗೆ ಅಷ್ಟು ಅದನ್ನು ಸರಿ ಮಾಡುವಂತದ್ದಕ್ಕೂ ಕೂಡ ಹೋಗ್ಲಿಲ್ಲ. ನಂತರದಲ್ಲಿ ಟೆಕ್ನಿಷಿಯನ್ಸ್ ಕೂಡ ಬರ್ತಾ ಇರ್ಲಿಲ್ಲ. ಇವರು ಕರೀತಾ ಇದ್ರು CCTV ಸರಿ ಮಾಡಿ ಅನ್ನುವಂಥ ವಿಚಾರದಲ್ಲಿ, ಬಟ್ ಟೆಕ್ನಿಷಿಯನ್ಸ್ ಕೂಡ ಬರ್ತಾ ಇರಲಿಲ್ಲ. ಇವರ ಮನೆಯ ಫೂಟೇಜ್ ಸಿಕ್ಕಿರುವಂಥದ್ದು ಪೊಲೀಸರಿಗೆ ಡಿಸೆಂಬರ್ 2 ತಾರೀಕಿದ್ದು ಅನ್ನುವಂಥ ವಿಚಾರದಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ. ಬಟ್ ಮಕ್ಕಳು ಬರುವಂಥ 3 ಜನ ಮಕ್ಕಳು ಈ ರೂಟಿಗೆ ಬರುವಂಥ, ಭಟ್ರ ಮನೆಗೆ ಬರುವಂಥ ರೂಟಿಗೆ ಬರುವಂಥ ಒಂದು CCTV ಫೂಟೇಜ್ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಮಕ್ಕಳು ಕೂಡ ಹೇಳಿದ್ರು. ಅದು ಯಾವುದು ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ, ಮೋಸ್ಟ್ಲಿ ದಾರಿಯಲ್ಲಿ ಇರಬೇಕು ಅಂತೇಳಿ ಅನಿಸುತ್ತೆ.